ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ನಡೆದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ. 731 ಜಿಲ್ಲಾ ಮಟ್ಟದ ಜಿಲ್ಲಾ ಪಂಚಾಯತ್ ಸ್ಥಾನಗಳಲ್ಲಿ ಬಿಜೆಪಿಯು 225 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ಮಹಾಯುತಿ ಕೂಟವು ಒಟ್ಟು 731 ಸ್ಥಳೀಯ ಸಂಸ್ಥೆಗಳ ಸ್ಥಾನಗಳಲ್ಲಿ 552 ಜಯ ಲಭಿಸಿದೆ. ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ನಡೆದ ಸ್ಥಳೀಯ ಸಂಸ್ಥೆ ಚುನಾವಣೆಯ ಬೆನ್ನಲ್ಲೇ ಬಿಜೆಪಿಯು 12 ಜಿಲ್ಲಾ ಮತ್ತು 125 ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲೂ ಜಯಿಸಿದೆ. ಮಹಾಯುತಿಯ ಬಿಜೆಪಿ 225 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದರೆ ಎನ್ಸಿಪಿ 165 ಮತ್ತು ಶಿವಸೇನೆ 162 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ವಿರೋಧ ಪಕ್ಷದ ಮಹಾ ವಿಕಾಸ್ ಅಗಾಡಿ ಕೂಟದಲ್ಲಿ ಕಾಂಗ್ರೆಸ್ 55 ಸ್ಥಾನಗಳಲ್ಲಿ ಗೆದ್ದರೆ ಉದ್ದವ್ ಬಣದ ಶಿವಸೇನೆ 43 ಮತ್ತು ಶರದ್ ಅವರ ಎನ್ಸಿಪಿ 26 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಲಾತೂರ್ ಮತ್ತು ರತ್ನಗಿರಿಯಲ್ಲಿ ತಲಾ 1 ಸ್ಥಾನ ತನ್ನದಾಗಿಸಿಕೊಂಡಿದೆ. ಇನ್ನು 125 ತಾಲೂಕ್ ಪಂಚಾಯತ್ಗಳ 1462 ಸ್ಥಾನಗಳಲ್ಲಿ ಬಿಜೆಪಿ 459, ಅಜಿತ್ ಅವರ ಎನ್ಸಿಪಿ 306, ಶಿವಸೇನೆ 302, ಕಾಂಗ್ರೆಸ್ 93, ಉದ್ದವ್ ಅವರ ಶಿವಸೇನೆ 89, ಶರದ್ ಅವರ ಎನ್ಸಿಪಿ 46, ಎಂಎನ್ಎಸ್ 2 ಹಾಗೂ 31 ಸ್ವತಂತ್ರ ಅಭ್ಯರ್ಥಿಗಳು ಗೆಲುವಿನ ನಗೆ ಬೀರಿದ್ದಾರೆ. ಛತ್ರಪತಿ ಸಂಭಾಜಿನಗರದ ಧೋಕಿ ತಾಲೂಕ್ ಪಂಚಾಯತ್ನಲ್ಲಿ ಶಿವಸೇನೆ ಬಣದ ಅಭ್ಯರ್ಥಿಗೆ 3187 ಮತ, ಬಿಜೆಪಿ ಅಭ್ಯರ್ಥಿಗೆ 3186 ಮತ ವಿರುದ್ಧ ಕೇವಲ 1 ಮತದ ಅಂತರದಲ್ಲಿ ಗೆದ್ದಿದ್ದಾರೆ.